ಮಡಿಕೇರಿನಲ್ಲಿ ಹೋಮ್ ಸ್ಟೇಯಲ್ಲಿ ತಾಯಿ ಮಗಳಿಗೆ ಕಿರುಕುಳ ಕೊಟ್ಟಿರ್ತಕ್ಕಂಥ ಆರೋಪ ಕೇಳಿಬಂದಿದೆ. ಬೇರೆ ಊರಿಂದ ಬಂದು ಪ್ರವಾಸಕ್ಕೆ ಅಂತ ಮಡಿಕೇರಿಗೆ ಬಂದು ಮಡಿಕೇರಿಯಲ್ಲಿ ಒಂದು ಹೋಮ್ ಸ್ಟೇನಲ್ಲಿ ಉಳ್ಕೊಂಡಿದ್ದಾರೆ. ಈಶ್ವರ ನಿಲಯ ಹೋಮ್ ಸ್ಟೇ. ಆ ಹೋಮ್ ಸ್ಟೇಯ ಕೇರ್ ಟೇಕರ್, ಸ್ವತಃ ಹೋಮ್ ಸ್ಟೇಯ ಕೇರ್ ಟೇಕರ್ ಮಧ್ಯರಾತ್ರಿ ತಾಯಿ ಮಗಳಿಗೆ ಕಿರುಕುಳ ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮಧ್ಯರಾತ್ರಿ 2 ಗಂಟೆಯಿಂದ 4 ಗಂಟೆವರೆಗೂ ಕಿರುಕುಳ ಕೊಟ್ಟಿದ್ದಾನಂತೆ. ಮಡಿಕೇರಿ ನಗರದ ಹೋಮ್ ಸ್ಟೇಯಲ್ಲಿ ನಡೆದಿರತಕ್ಕಂತಹ ಘಟನೆ. ಹೋಮ್ ಸ್ಟೇ ಕೇರ್ ಟೇಕರ್ ಕುಮಾರ್ ಎಂಬಾತ ಈ ಕೃತ್ಯ ಎಸಗಿದ್ದಾನೆ. ಇದು ನಮ್ಮ ಜೀವನದ ಅತ್ಯಂತ ಕೆಟ್ಟ ಅನುಭವ. ಹೋಮ್ ಸ್ಟೇ ಓನರ್ಗೆ ಫೋನ್ ಮಾಡಿದ್ರೆ ಸ್ಪಂದಿಸಲೇ ಇಲ್ಲ ಅಂತ ಪ್ರವಾಸಿ ಮಹಿಳೆ ದೂರು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಂಧನ ಮಾಡಲಾಗಿದೆ. ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರವೀಣ್ ಮತ್ತು ಬಾಬು ಎಂಬುವರನ್ನ ಬಂಧನ ಮಾಡಲಾಗಿದೆ. ತಾಯಿ ಮಗಳು ಇಬ್ಬರೇ ಉಳ್ಕೊಂಡಿದ್ರು ಹೋಮ್ ಸ್ಟೇನಲ್ಲಿ. ಭಯವಾಗಿ ಅವರಿಬ್ರು ಕೂಡ ರೂಮ್ ಬಾಗಿಲು ಓಪನ್ ಮಾಡಿಲ್ಲ. ಕುಡಿದು ಬಂದು ಹೋಮ್ ಸ್ಟೇ ಕೇರ್ ಟೇಕರ್ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿದ್ದಾನೆ ಅಂತ ಪ್ರವಾಸಿ ಮಹಿಳೆ ಹೇಳಿದ್ದಾರೆ. ಬೆಂಗಳೂರು ಮೂಲದ ತಾಯಿ ಮಗಳು ಕೊಡಗಿಗೆ ಪ್ರವಾಸ ಬಂದಿದ್ರು. ಊಟಿಯಿಂದ ಕೊಡಗಿಗೆ ಬಂದು ಹೋಮ್ ಸ್ಟೇನಲ್ಲಿ ಉಳ್ಕೊಂಡಿದ್ರು. ನಿಮ್ದು ತಮಾಷೆನ ಎಲ್ಲ ನಿಮ್ಮೆಲ್ಲ ಬರೋದು. ಅವನೇ ಎಲ್ಲಿ ಸಿಕ್ಕಾಕೊಳ್ತಾನೆ ಹೇಳಿ? ಬೆಂಗಳೂರು ನೀವೇ ತಾನೇ ಸಿಕ್ಕಾಕೊಳ್ಳೋದು. ನೋಡಿ ಮೇಡಮ್, ದಿಸ್ ಇಸ್ ದ ಫಸ್ಟ್ ಟೈಮ್ ಒಂದು ಇಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದೆ, ರೆಕಾರ್ಡಿಂಗ್ ಇದೆಯಾ ಸರ್? ಅಕ್ಕಪಕ್ಕದ ಮನೆ ಎಲ್ಲಾರನ್ನು ಸೇರಿಸಿ ಕಂಪ್ಲೇಂಟ್ ಹಾಕ್ತೀನಿ. ಎಲ್ಲರಿಗೂ ಗೊತ್ತು ಅಷ್ಟು ಪ್ರಾಬ್ಲಮ್ ಮಾಡಿದ್ದಾನೆ. ಸಿಸಿಟಿವಿ ಕ್ಯಾಮೆರಾ ಇದೆಯಲ್ಲ, ರೆಕಾರ್ಡ್ ಇದೆಯಾ ಸರ್ ನಿಮ್ಮ ಹತ್ರ? ವರ್ಕ್ ಆಗುತ್ತಾ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅನು ಕಾರ್ಯಪ್ಪ ಫೋನ್ ಕನೆಕ್ಟ್ ಆಗಿದ್ದಾರೆ. ಅನು ಕಾರ್ಯಪ್ಪ, ಯಾವ ರೀತಿ ಕಿರುಕುಳ ಕೊಟ್ಟಿದ್ದಾನಂತ ಈತ ಓನರ್ಗೆ ಈ ವಿಚಾರ ಗೊತ್ತಿಲ್ವಾ? ಎಷ್ಟರ ಮಟ್ಟಿಗೆ ಈ ಹೋಮ್ ಸ್ಟೇ ಸೇಫ್ ಅನ್ನೋ ಪ್ರಶ್ನೆ ಎದ್ದಿದೆ. ಮಡಿಕೇರಿಯಲ್ಲಿ ಹೋಮ್ ಸ್ಟೇಗಳ ಮೇಲೆ ಯಾವ ರೀತಿಯಲ್ಲಿ ಪೊಲೀಸರು ನಿಗಾ ಇಟ್ಟಿದ್ದಾರಾ ಇಲ್ವಾ? ಡೀಟೇಲ್ಸ್ ಏನಿದೆ ಅನು ಕಾರ್ಯಪ್ಪ? ಶ್ರೀಲಕ್ಷ್ಮಿ, ಇದು ಮಡಿಕೇರಿ ನಗರದಲ್ಲಿರುವಂತಹ ಹೋಮ್ ಸ್ಟೇ. ಅಂದ್ರೆ ಇವರು ತಾಯಿ ಮಗಳು ಬೆಂಗಳೂರು ಮೂಲದವರು ಬೆಂಗಳೂರಿಂದ ಊಟಿಗೆ ಹೋಗಿ ಊಟಿಯಲ್ಲಿ ಪ್ರವಾಸ ಅಲ್ಲಿ ಮುಗಿಸ್ಕೊಂಡು ನಂತರ ಮಡಿಕೇರಿಗೆ ಬಂದಿರುವಂತದ್ದು. ಇವರು ಹೋಮ್ ಸ್ಟೇ ಪಡೆದು ಅಲ್ಲಿ ತಂಗಿದ್ದಾರೆ. ಅಂದ್ರೆ ರಾತ್ರಿ ಸುಮಾರು 2 ಗಂಟೆಯಿಂದ ಇವರು ಕೇರ್ ಟೇಕರ್ ಅಂತ ಯಾರಿದ್ದಾರೆ ಪ್ರವೀಣ್ ಮತ್ತೆ ಅವರ ಸ್ನೇಹಿತರು, ಅವರು ಬಂದು ಬಾಗಿಲು ಬಡಿದಿರುವಂತದ್ದು. ಸುಮಾರು 2 ಗಂಟೆಯಿಂದ 4 ಗಂಟೆವರೆಗೆ ಸದಾ ಬಾಗಿಲು ಬಡಿತಾ ಇದ್ರೆ ಬಾಗಿಲು ಓಪನ್ ಆಗೋ ಮಟ್ಟಿಗೆ ಬಾಗಿಲು ಬಡಿದಿದ್ದಾರೆ ಅಂತ ಹೇಳಿ ಆ ಮಹಿಳೆ ಹೇಳುವಂತದ್ದು. ತುಂಬಾ ಹೆದರಿಕೆಯಿಂದ ಅವರು ಬಾಗಿಲು ಓಪನ್ ಮಾಡಿಲ್ಲ, ತಾಯಿ ಮಗಳು ಮಾತ್ರ ಇದ್ರು. ಮತ್ತೆ ಬೆಳಿಗ್ಗೆ ಎದ್ದು ನೋಡುವಾಗ ಅವರು ಕಾರ್ ನಿಲ್ಲಿಸಿದ್ರು. ಕಾರ್ 4 ಟೈರ್ ಪಂಕ್ಚರ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಬಾಗಿಲು ಓಪನ್ ಮಾಡಿಲ್ಲ ಅಂತ ಹೇಳುವ ಕಾರಣಕ್ಕೆ ಟೈರ್ ಪಂಕ್ಚರ್ ಮಾಡಿದ್ದಾರೆ ಅಂತ ಆಕೆ ಹೇಳುವಂತದ್ದು. ಈ ಬಗ್ಗೆ ಮಡಿಕೇರಿ ನಗರ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಈಗ ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಎಫ್ಐಆರ್ ಕೂಡ ಆಗಿದೆ. ಪ್ರವೀಣ್ ಮತ್ತೆ ಬಾಬು ಅಂತ ಇಬ್ಬರನ್ನು ಬಂಧಿಸಿದ್ದಾರೆ ಕಿರುಕುಳ ಆರೋಪದಲ್ಲಿ. ಅಂದ್ರೆ ಕೆಲವು ಹೋಮ್ ಸ್ಟೇ, ಅಂದ್ರೆ ಎಲ್ಲಾ ಹೋಮ್ ಸ್ಟೇ ಅಂತಲ್ಲ, ಕೆಲವು ಹೋಮ್ ಸ್ಟೇಗಳಲ್ಲಿ ಈ ರೀತಿ ಕುಡಿದು ಕೆಲವರು ಈ ರೀತಿ ಮಾಡಿದೊಂದು ಎಲ್ಲಾ ಹೋಮ್ ಸ್ಟೇಗಳಲ್ಲಿ ಕೆಟ್ಟ ಹೆಸರು ಬಂದಿದೆ. ರೈಟ್, ಥ್ಯಾಂಕ್ ಯು ಅನು ಕಾರ್ಯಪ್ಪ ಡೀಟೇಲ್ಸ್ಗಾಗಿ. ನಮ್ಮ ಜೊತೆ ಸ್ವತಃ ಮಹಿಳೆ ಮಮತಾ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಮಮತಾ ಅವರೇ. ನಮಸ್ತೆ ಸುಮಾನು. ಯಾವ ರೀತಿ ಟಾರ್ಚರ್ ಆಯ್ತು ನಿಮ್ಗೆ ಮಧ್ಯರಾತ್ರಿ? ಏನೆಲ್ಲ ಆಯ್ತು ಮಮತಾ ಅವರೇ? ಆಕ್ಚುಲಿ ಮಧ್ಯರಾತ್ರಿ ಅವನು 2:30-3 ಗಂಟೆಗೆ ಬಂದು ಕುಡಿದು ಅವನ್ನ ನನಗೆ ಹೋಮ್ ಸ್ಟೇ ಕೊಟ್ಟಾಗ್ಲೇ ಕುಡ್ದಿದ್ದ. ಅದಾದ್ಮೇಲೆ 3 ಹಂಗೆ ಬಂದು ಒಂದೇ ಸಮ ಬಾಗ್ಲು ಡೋರ್ ಓಪನ್ ಮಾಡಿ ಅಂತ ತುಂಬಾ ಜೋರಾಗಿ ಬರ್ತಾ ಇದ್ದ. ಮತ್ತೆ ಓಪನ್ ಮಾಡಿಲ್ಲ ಅಂದ್ರೆ ಬ್ರೇಕ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ತುಂಬಾ ಕೆಟ್ಟಾಗೆಲ್ಲ ಮಾತಾಡ್ಕೊಂಡು ಇದ್ ಮಾಡ್ತಿದ್ದ. ತೆಗಿಯಕ್ ಹೋಗ್ಲಿಲ್ಲ. ನೀ ಏನೇ ಇದ್ರು ಬೆಳಗ್ಗೆ ಬಂದ್ ಮಾತಾಡು, ಏನೇ ಆದ್ರೂ ತೆಗಿಯೋದಿಲ್ಲ ಅಂತ ಹೇಳಿದ್ವಿ. ಅದಾದ್ಮೇಲೆ ಬೆಳಗ್ಗೆ ಎದ್ದು ನೋಡಿದಾಗ ಟೈರ್ ಕಂಪ್ಲೀಟ್ ಆಗಿ 4 ಟೈರ್ ಪಂಕ್ಚರ್ ಮಾಡಿ ಹೋಗಿದ್ದಾನೆ. ಬಾಗ್ಲು ಏನಕ್ಕೆ ಓಪನ್ ಮಾಡ್ಬೇಕಿತ್ತಂತೆ? he do have some different intention, bad intention. ಪೊಲೀಸ್ ನಿಮ್ಗೆ ಹಿಂಗೆ ಸ್ಪಂದಿಸಿದ್ರಾ? ಕಂಪ್ಲೇಂಟ್ ಕೊಟ್ರಾ ನೀವು? ಕಂಪ್ಲೇಂಟ್ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು. ಪೊಲೀಸ್ನವ್ರು ತುಂಬಾ ಚೆನ್ನಾಗಿವೆ. ದೇ ಆರ್ ವೆರಿ ಕೋಆಪರೇಟಿವ್. ಅದನ್ನೆಲ್ಲ ಅವ್ರ ಹತ್ರನು ವಿಡಿಯೋ ಫೋಟೋಸ್ ಇದೆ. ಸೊ ಏನಾಯ್ತು ಅದು? ಯಾವ ಹೋಮ್ ಸ್ಟೇ ನೀವು ಉಳ್ಕೊಂಡಿದ್ದು? ಈಶ್ವರ್ ಹೋಮ್ ಸ್ಟೇ ಅಂತ. ಓಕೆ ಓಕೆ. ಸೊ ಅದು ಎಷ್ಟರ ಮಟ್ಟಿಗೆ ಸೇಫ್ ಅಂತ ಪ್ರಶ್ನೆ ಇದ್ದಿದೆ ಅಲ್ವಾ ಈಗ? ಇಸ್ ಇಟ್ ಸೇಫ್? ಹೌದು. ಯಾಕೆಂದ್ರೆ ಹಲೋ ಹೇಳಿ. ಓನರ್ ಎಲ್ಲೋ ಇದಾರೆ. ಇವನು ಇರೋದು ಕೇರ್ ಟೇಕರ್ ಅಂತ. ವಿ ಡೋಂಟ್ ನೋ. ಇವೊಂದು ಕಾಂಟ್ಯಾಕ್ಟೇ ಇಲ್ಲ. ನಾವು ಡೈರೆಕ್ಟ್ ಆಗಿ ಓನರ್ ಹತ್ರ ಮಾತಾಡಿದ್ದು. ಅವ್ರಿಗೂ ಇವನ್ ಬಗ್ಗೆ ಏನೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಅವರು ಯಾವ್ದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಲ್ಲ. ಅವ್ರ ಮೇಲೆ ಸೇರಿ ಕಂಪ್ಲೇಂಟ್ ಹಾಕಿದ್ವಿ. ಬಿಕಾಸ್ ಅವರು ಒಂದ್ಸಲ ಕೇರ್ ಟೇಕರ್ಗೆ ಕೊಟ್ಟಾದ್ಮೇಲೆ ಅವರು ಅದನ್ನ ನೋಡ್ಕೋಬೇಕು ಯಾವ ರೀತಿ ವ್ಯಕ್ತಿ ಅನ್ನೋದು. ಇವ್ರ ಮೇಲೆ ಸುಮಾರು ಕಂಪ್ಲೇಂಟ್ ಇದೆ. ಯಾರು ಕಂಪ್ಲೇಂಟ್ ಮಾಡಿರ್ಲಿಲ್ಲ ಅಂತ. ಲೀಗಲ್ ಆಕ್ಷನ್ ತಗೊಳ್ಳೋದಕ್ಕೆ ಯಾರು ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ.
ಐ ಥಿಂಕ್ ಪೊಲೀಸ್ ಇದರಲ್ಲಿ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಅಂತ ಅನ್ಸುತ್ತೆ. ಹೋಮ್ ಸ್ಟೇಗಳ FIR ಮಾಡಿದ್ದಾರೆ. He has been arrested yesterday itself. ಓಕೆ, ಥ್ಯಾಂಕ್ ಯು ಮಮತಾ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದಕ್ಕೆ. ನೋಡಿ, PSI ಮಗನಿಂದಲೇ ನಿರಂತರವಾದಂತ ಅತ್ಯಾಚಾರ ನಡೆದಿರುವಂತದ್ದು, ಅದು ಕೂಡ ಅಪ್ರಾಪ್ತಿಯನ್ನ ಅತ್ಯಾಚಾರ ಮಾಡಿದ್ದಾನೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಮಹಿಳಾ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. 17 ವರ್ಷದ ವಿದ್ಯಾರ್ಥಿನಿ ಮೇಲೆ ಮನೆಯಲ್ಲೇ ಅತ್ಯಾಚಾರ ಮಾಡಿದ್ದಾನೆ. ನೋಡಿ, ಎಂತೆಂತ ವ್ಯಕ್ತಿಗಳಿರ್ತಾರಂತ ಹೇಳಿದ್ರೆ, ಅಪ್ಪ PSI, ಮಗ ಕಿರಾತಕ. ಬಾಲಕಿಗೆ ಬೆದರಿಸಿ 7-8 ಬಾರಿ ನಿರಂತರವಾಗಿ ಕೃತ್ಯವನ್ನ ಎಸಗಿದ್ದಾನೆ. ಬಾಲಕಿ ಗರ್ಭಿಣಿಯಾದ ಬಳಿಕ ಬೆಳಕಿಗೆ ಬಂದ ಪ್ರಕರಣ ಇದು. ಸದ್ಯ ಈಗ BNS ಮತ್ತು ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ಕೂಡ ದಾಖಲಾಗಿದೆ. ಆರೋಪಿ ಮಂಜುನಾಥ್ನನ್ನೀಗ ಸದ್ಯ ಬಂಧಿಸಿದ್ದಾರೆ ಪೊಲೀಸ್ನವರು. ದಕ್ಷಿಣ ಕನ್ನಡ ಜಿಲ್ಲೆಯ PSI ಓರ್ವ, ಆತನ ಮಗ ಈತ ಮಂಜುನಾಥ್ ಅಂತ ಗೊತ್ತಾಗ್ತಾ ಇದೆ. ಈಗ ಚಿಕ್ಕ ಬ್ರೇಕ್ ಆದ್ಮೇಲೆ ಶಿಕ್ಷಕನಿಂದಲೇ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ, ಡೀಟೇಲ್ಸ್ ಕೊಟ್ಟಿವಿ ವಿರಾಮದ ನಂತರ. ಮಡಿಕೇರಿನಲ್ಲಿ ಹೋಮ್ ಸ್ಟೇಯಲ್ಲಿ ತಾಯಿ ಮಗಳಿಗೆ ಕಿರುಕುಳ ಕೊಟ್ಟಿರ್ತಕ್ಕಂತಹ ಆರೋಪ ಕೇಳಿ ಬಂದಿದೆ. ಬೇರೆ ಊರಿಂದ ಬಂದು ಪ್ರವಾಸಕ್ಕೆ ಅಂತ ಮಡಿಕೇರಿಗೆ ಬಂದು ಮಡಿಕೇರಿಯಲ್ಲಿ ಒಂದು ಹೋಮ್ ಸ್ಟೇನಲ್ಲಿ ಉಳ್ಕೊಂಡಿದ್ದಾರೆ. ಈಶ್ವರ ನಿಲಯ ಹೋಮ್ ಸ್ಟೇ. ಆ ಹೋಮ್ ಸ್ಟೇಯ ಕೇರ್ ಟೇಕರ್, ಸ್ವತಃ ಹೋಮ್ ಸ್ಟೇಯ ಕೇರ್ ಟೇಕರ್ ಮಧ್ಯರಾತ್ರಿ ತಾಯಿ ಮಗಳಿಗೆ ಕಿರುಕುಳ ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮಧ್ಯರಾತ್ರಿ 2 ಗಂಟೆಯಿಂದ 4 ಗಂಟೆವರೆಗೂ ಕಿರುಕುಳ ಕೊಟ್ಟಿದ್ದಾನಂತೆ. ಮಡಿಕೇರಿ ನಗರದ ಹೋಮ್ ಸ್ಟೇಯಲ್ಲಿ ನಡೆದಿರತಕ್ಕಂತಹ ಘಟನೆ. ಹೋಮ್ ಸ್ಟೇ ಕೇರ್ ಟೇಕರ್ ಕುಮಾರ್ ಎಂಬಾತ ಈ ಕೃತ್ಯ ಎಸಗಿದ್ದಾನೆ. ಇದು ನಮ್ಮ ಜೀವನದ ಅತ್ಯಂತ ಕೆಟ್ಟ ಅನುಭವ. ಹೋಮ್ ಸ್ಟೇ ಓನರ್ಗೆ ಫೋನ್ ಮಾಡಿದ್ರೆ ಸ್ಪಂದಿಸಲೇ ಇಲ್ಲ ಅಂತ ಪ್ರವಾಸಿ ಮಹಿಳೆ ದೂರು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಂಧನ ಮಾಡಲಾಗಿದೆ. 2 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರವೀಣ್ ಮತ್ತು ಬಾಬು ಎಂಬುವರನ್ನ ಬಂಧನ ಮಾಡಲಾಗಿದೆ. ತಾಯಿ ಮಗಳು ಇಬ್ಬರೇ ಉಳ್ಕೊಂಡಿದ್ರು ಹೋಮ್ ಸ್ಟೇನಲ್ಲಿ. ಭಯವಾಗಿ ಅವರಿಬ್ರು ಕೂಡ ರೂಮ್ ಬಾಗಿಲು ಓಪನ್ ಮಾಡಿಲ್ಲ. ಕುಡಿದು ಬಂದು ಹೋಮ್ ಸ್ಟೇ ಕೇರ್ ಟೇಕರ್ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿದ್ದಾನೆ ಅಂತ ಪ್ರವಾಸಿ ಮಹಿಳೆ ಹೇಳಿದ್ದಾರೆ. ಬೆಂಗಳೂರು ಮೂಲದ ತಾಯಿ ಮಗಳು ಕೊಡಗಿಗೆ ಪ್ರವಾಸ ಬಂದಿದ್ರು. ಊಟಿಯಿಂದ ಕೊಡಗಿಗೆ ಬಂದು ಹೋಮ್ ಸ್ಟೇನಲ್ಲಿ ಉಳ್ಕೊಂಡಿದ್ರು. ನಿಮ್ದು ತಮಾಷೆನ ಎಲ್ಲ ನಿಮ್ಮೆಲ್ಲ ಬರೋದು. ಅವನೇ ಎಲ್ಲಿ ಸಿಕ್ಕಾಕೊಳ್ತಾನೆ ಹೇಳಿ? ಮೇನ್ ನೀವೇ ತಾನೇ ಸಿಕ್ಕಾಕೊಳ್ಳೋದು. ನೋಡಿ ಮೇಡಮ್, ದಿಸ್ ಇಸ್ ದ ಫಸ್ಟ್ ಟೈಮ್ ಒಂದು ಕಂಪ್ಲೇಂಟ್. ಐ ಆಮ್ ಟೆಲ್ಲಿಂಗ್ ಯು ದಟ್ ವಿತಿನ್ ಇಲ್ಲಿ CCTV ಕ್ಯಾಮೆರಾ ಇದೆ, ರೆಕಾರ್ಡಿಂಗ್ ಇದೆಯಾ ಸರ್? he will not stay in that house. I will vacate and lock the house within 24 hours. ಅಕ್ಕಪಕ್ಕದ ಮನೆ ಎಲ್ಲಾರನ್ನು ಸೇರಿಸಿ ಕಂಪ್ಲೇಂಟ್ ಹಾಕ್ತೀನಿ. ಎಲ್ಲರಿಗೂ ಗೊತ್ತು ಅಷ್ಟು ಪ್ರಾಬ್ಲಮ್ ಮಾಡಿದ್ದಾನೆ. CCTV ಕ್ಯಾಮೆರಾ ಇದೆಯಲ್ಲ, ರೆಕಾರ್ಡ್ ಇದೆಯಾ ಸರ್ ನಿಮ್ಮ ಹತ್ರ? ವರ್ಕ್ ಆಗುತ್ತಾ? ಅದಕ್ಕೆ ಹೇಳಿದ್ ನೋಡಿ, 24 ಗಂಟೆ ಒಳಗೆ ಐ ವಿಲ್ ಸಿ ದಟ್ ಹೌಸ್ ಇಸ್ ಲಾಕ್ಡ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅನು ಕಾರ್ಯಪ್ಪ ಫೋನ್ ಕನೆಕ್ಟ್ ಆಗಿದ್ದಾರೆ. ಅನು ಕಾರ್ಯಪ್ಪ, ಯಾವ ರೀತಿ ಕಿರುಕುಳ ಕೊಟ್ಟಿದ್ದಾರಂತೆ ಈತ? ಓನರ್ಗೆ ಈ ವಿಚಾರ ಗೊತ್ತಿಲ್ವಾ? ಎಷ್ಟರ ಮಟ್ಟಿಗೆ ಈ ಹೋಮ್ ಸ್ಟೇ ಸೇಫ್ ಅನ್ನೋ ಪ್ರಶ್ನೆ ಎದ್ದಿದೆ. ಮಡಿಕೇರಿಯಲ್ಲಿ ಹೋಮ್ ಸ್ಟೇಗಳ ಮೇಲೆ ಯಾವ ರೀತಿಯಲ್ಲಿ ಪೊಲೀಸರು ನಿಗಾ ಇಟ್ಟಿದ್ದಾರಾ ಇಲ್ವಾ? ಡೀಟೇಲ್ಸ್ ಏನಿದೆ ಅನು ಕಾರ್ಯಪ್ಪ? ಶ್ರೀಲಕ್ಷ್ಮಿ, ಇದು ಮಡಿಕೇರಿ ನಗರದಲ್ಲಿರುವಂತಹ ಹೋಮ್ ಸ್ಟೇ. ಅಂದ್ರೆ ಇವರು ತಾಯಿ ಮಗಳು ಬೆಂಗಳೂರು ಮೂಲದವರು ಬೆಂಗಳೂರಿಂದ ಊಟಿಗೆ ಹೋಗಿ ಊಟಿಯಲ್ಲಿ ಪ್ರವಾಸ ಅಲ್ಲಿ ಮುಗಿಸ್ಕೊಂಡು ನಂತರ ಮಡಿಕೇರಿಗೆ ಬಂದಿರುವಂತದ್ದು. ಇವರು ಹೋಮ್ ಸ್ಟೇ ಪಡೆದು ಅಲ್ಲಿ ತಂಗಿದ್ದಾರೆ.
ಅಂದ್ರೆ ರಾತ್ರಿ ಸುಮಾರು 2 ಗಂಟೆಯಿಂದ ಇವರು ಕೇರ್ ಟೇಕರ್ ಅಂತ ಯಾರಿದ್ದಾರೆ ಪ್ರವೀಣ್ ಮತ್ತೆ ಅವರ ಸ್ನೇಹಿತರು ಅವರು ಬಂದು ಬಾಗಿಲು ಬಡಿದಿರುವಂತದ್ದು. ಸುಮಾರು 2 ಗಂಟೆಯಿಂದ 4 ಗಂಟೆವರೆಗೆ ಸದಾ ಬಾಗಿಲು ಬಡಿತಾ ಇದ್ರೆ ಬಾಗಿಲು ಓಪನ್ ಆಗೋ ಮಟ್ಟಿಗೆ ಬಾಗಿಲು ಬಡಿದಿದ್ದಾರೆ ಅಂತ ಹೇಳಿ ಆ ಮಹಿಳೆ ಹೇಳುವಂತದ್ದು. ತುಂಬಾ ಹೆದರಿಕೆಯಿಂದ ಅವರು ಬಾಗಿಲು ಓಪನ್ ಮಾಡಿಲ್ಲ, ತಾಯಿ ಮಗಳು ಮಾತ್ರ ಇದ್ರು. ಮತ್ತೆ ಬೆಳಿಗ್ಗೆ ಎದ್ದು ನೋಡುವಾಗ ಅವರು ಕಾರ್ ನಿಲ್ಲಿಸಿದ್ರು, ಕಾರ್ 4 ಟೈರ್ ಪಂಕ್ಚರ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಬಾಗಿಲು ಓಪನ್ ಮಾಡಿಲ್ಲ ಅಂತ ಹೇಳುವ ಕಾರಣಕ್ಕೆ ಟೈರ್ ಪಂಕ್ಚರ್ ಮಾಡಿದ್ದಾರೆ ಅಂತ ಆಕೆ ಹೇಳುವಂತದ್ದು. ಈ ಬಗ್ಗೆ ಮಡಿಕೇರಿ ನಗರ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಈಗ ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಎಫ್ಐಆರ್ ಕೂಡ ಆಗಿದೆ. ಪ್ರವೀಣ್ ಮತ್ತೆ ಬಾಬಾ ಅಂತ ಇಬ್ಬರನ್ನು ಬಂಧಿಸಿದ್ದಾರೆ ಕಿರುಕುಳ ಆರೋಪದಡಿ. ಅಂದ್ರೆ ಕೆಲವು ಹೋಮ್ ಸ್ಟೇ ಅಂದ್ರೆ ಎಲ್ಲಾ ಹೋಮ್ ಸ್ಟೇ ಅಂತಲ್ಲ, ಕೆಲವು ಹೋಮ್ ಸ್ಟೇಗಳಲ್ಲಿ ಈ ರೀತಿ ಕುಡಿದು ಕೆಲವರು ಈ ರೀತಿ ಮಾಡಿದೊಂದು ಎಲ್ಲಾ ಹೋಮ್ ಸ್ಟೇಗಳಿಗೆ ಒಂದು ಕೆಟ್ಟ ಹೆಸರು ಬಂದಿದೆ. ರೈಟ್, ಥ್ಯಾಂಕ್ ಯು ಅನು ಕಾರ್ಯಪ್ಪ ಡೀಟೇಲ್ಸ್ಗಾಗಿ. ನಮ್ಮ ಜೊತೆ ಸ್ವತಃ ಮಹಿಳೆ ಮಮತಾ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಮಮತಾ ಅವರೇ. ನಮಸ್ತೆ ಸುಮಾನು. ಯಾವ ರೀತಿ ಟಾರ್ಚರ್ ಆಯ್ತು ನಿಮ್ಗೆ ಮಧ್ಯರಾತ್ರಿ, ಏನೆಲ್ಲ ಆಯ್ತು ಮಮತಾ ಅವರೇ? ಆಕ್ಚುಲಿ ಮಧ್ಯರಾತ್ರಿ ಅವನು 2:30-3 ಗಂಟೆಗೆ ಬಂದು ಕುಡಿದು ಅವನ್ನ ನನ್ಗೆ ಹೋಮ್ ಸ್ಟೇ ಕೊಟ್ಟಾಗ್ಲೇ ಕುಡ್ದಿದ್ದ. ಅದಾದ್ಮೇಲೆ 3 o'clock ಹಂಗೆ ಬಂದು ಒಂದೇ ಸಮ ಬಾಗ್ಲು ಡೋರ್ ಓಪನ್ ಮಾಡಿ ಅಂತ ತುಂಬಾ ಜೋರಾಗಿ ಬರ್ತಾ ಇದ್ದ. ಮತ್ತೆ ಓಪನ್ ಮಾಡಿಲ್ಲ ಅಂದ್ರೆ ಬ್ರೇಕ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ತುಂಬಾ ಕೆಟ್ಟಾಗೆಲ್ಲ ಮಾತಾಡ್ಕೊಂಡು ಇದ್ ಮಾಡ್ತಿದ್ದ. ತೆಗಿಯಕ್ ಹೋಗ್ಲಿಲ್ಲ. ನೀ ಏನೇ ಇದ್ರು ಬೆಳಗ್ಗೆ ಬಂದ್ ಮಾತಾಡು, ಏನೇ ಆದ್ರೂ ತೆಗಿಯೋದಿಲ್ಲ ಅಂತ ಹೇಳುತ್ತೆ. ಅದಾದ್ಮೇಲೆ ಬೆಳಗ್ಗೆ ಎದ್ದು ನೋಡಿದಾಗ ಟೈರ್ ಕಂಪ್ಲೀಟ್ ಆಗಿ 4 ಟೈರ್ ಪಂಕ್ಚರ್ ಮಾಡಿ ಹೋಗಿದ್ದಾನೆ. ಬಾಗ್ಲು ಏನಕ್ಕೆ ಓಪನ್ ಮಾಡ್ಬೇಕಿತ್ತಂತೆ? he do have some different intention, bad intention. ಸೊ ಪೊಲೀಸ್ನವ್ರು ನಿಮ್ಗೆ ಹಿಂಗೆ ಸ್ಪಂದಿಸಿದ್ರಾ? ಕಂಪ್ಲೇಂಟ್ ಕೊಟ್ರಾ ನೀವು? ಕಂಪ್ಲೇಂಟ್ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು. ಪೊಲೀಸ್ನವ್ರು ತುಂಬಾ ಚೆನ್ನಾಗಿವೆ, ದೇ ಆರ್ ವೆರಿ ಕೋಆಪರೇಟಿವ್. ಅದನ್ನೆಲ್ಲ ಅವ್ರ ಹತ್ರನೂ ವಿಡಿಯೋ ಫೋಟೋಸ್ ಇದೆ. ಸೊ ಏನಾಯ್ತು ಅದು? ಯಾವ ಹೋಮ್ ಸ್ಟೇ ನೀವು ಉಳ್ಕೊಂಡಿದ್ದು? ಈಶ್ವರ್ ಹೋಮ್ ಸ್ಟೇ ಅಂತ. ಓಕೆ ಓಕೆ. ಸೊ ಅದು ಎಷ್ಟರ ಮಟ್ಟಿಗೆ ಸೇಫ್ ಅಂತ ಪ್ರಶ್ನೆ ಇದ್ದಿದೆ ಅಲ್ವಾ ಈಗ? ಇಸ್ ಇಟ್ ಸೇಫ್? ಹೌದು ಹೌದು ಹೌದು. ಏಕೆಂದ್ರೆ ಹಲೋ ಹೇಳಿ. ಓನರ್ ಎಲ್ಲೋ ಇದಾರೆ. ಇವನು ಇರೋದು ಕೇರ್ ಟೇಕರ್ ಅಂತ. ವಿ ಡೋಂಟ್ ನೋ, ಇವೊಂದು ಕಾಂಟ್ಯಾಕ್ಟೇ ಇಲ್ಲ. ನಾವು ಡೈರೆಕ್ಟ್ ಆಗಿ ಓನರ್ ಹತ್ರ ಮಾತಾಡಿದ್ದು. ಅವ್ರಿಗೂ ಇವನ್ ಬಗ್ಗೆ ಏನೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಅವರು ಯಾವ್ದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಲ್ಲ. ಅವ್ರ ಮೇಲೆ ಸೇರಿ ಕಂಪ್ಲೇಂಟ್ ಹಾಕಿದ್ವಿ. ಬಿಕಾಸ್ ಅವರು ಒಂದ್ಸಲ ಕೇರ್ ಟೇಕರ್ಗೆ ಕೊಟ್ಟಾದ್ಮೇಲೆ ಅವರು ಅದನ್ನ ನೋಡ್ಕೋಬೇಕು ಯಾವ ರೀತಿ ವ್ಯಕ್ತಿ ಅನ್ನೋದು. ಇವನ್ ಮೇಲೆ ಸುಮಾರು ಕಂಪ್ಲೇಂಟ್ ಇದೆ. ಯಾರು ಕಂಪ್ಲೇಂಟ್ ಮಾಡಿರ್ಲಿಲ್ಲ ಅಂತ, ಲೀಗಲ್ ಆಕ್ಷನ್ ತಗೊಳ್ಳೋದಕ್ಕೆ ಯಾರು ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ. ಐ ಥಿಂಕ್ ಪೊಲೀಸ್ ಇದರಲ್ಲಿ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಅಂತ ಅನ್ಸುತ್ತೆ. ಹೋಮ್ ಸ್ಟೇಗಳ ಮಾಡಿದ್ದಾರೆ. he has been arrested yesterday itself. ಓಕೆ, ಥ್ಯಾಂಕ್ ಯು ಮಮತಾ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕೆ. ನೋಡಿ, PSI ಮಗನಿಂದಲೇ ನಿರಂತರವಾದಂತ ಅತ್ಯಾಚಾರ ನಡೆದಿರುವಂತದ್ದು, ಅದು ಕೂಡ ಅಪ್ರಾಪ್ತಿಯನ್ನ ಅತ್ಯಾಚಾರ ಮಾಡಿದ್ದಾನೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಮಹಿಳಾ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. 17 ವರ್ಷದ ವಿದ್ಯಾರ್ಥಿನಿ ಮೇಲೆ ಮನೆಯಲ್ಲೇ ಅತ್ಯಾಚಾರ ಮಾಡಿದ್ದಾನೆ. ನೋಡಿ ಎಂತೆಂತ ವ್ಯಕ್ತಿಗಳಿರ್ತಾರಂತ ಹೇಳಿದ್ರೆ, ಅಪ್ಪ PSI, ಮಗ ಕಿರಾತಕ. ಬಾಲಕಿಗೆ ಬೆದರಿಸಿ 7-8 ಬಾರಿ ನಿರಂತರವಾಗಿ ಕೃತ್ಯವನ್ನ ಎಸಗಿದ್ದಾನೆ. ಬಾಲಕಿ ಗರ್ಭಿಣಿಯಾದ ಬಳಿಕ ಬೆಳಕಿಗೆ ಬಂದ ಪ್ರಕರಣ ಇದು. ಸದ್ಯ ಈಗ BNS ಮತ್ತು ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ಕೂಡ ದಾಖಲಾಗಿದೆ. ಆರೋಪಿ ಮಂಜುನಾಥ್ನನ್ನೀಗ ಸದ್ಯ ಬಂಧಿಸಿದ್ದಾರೆ ಪೊಲೀಸ್ನವರು. ದಕ್ಷಿಣ ಕನ್ನಡ ಜಿಲ್ಲೆಯ PSI ಓರ್ವ, ಆತನ ಮಗ ಈತ ಮಂಜುನಾಥ್ ಅಂತ ಗೊತ್ತಾಗ್ತಾ ಇದೆ. ಈಗ ಚಿಕ್ಕ ಬ್ರೇಕ್ ಆದ್ಮೇಲೆ ಶಿಕ್ಷಕನಿಂದಲೇ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಡೀಟೇಲ್ಸ್ ಕೊಟ್ಟಿವಿ. ವಿರಾಮದ ನಂತರ